ಸೊ ಇದರ ನಡುವೆ ಯುದ್ಧದ ಆತಂಕದಲ್ಲಿರುವಂತಹ ಪಾಕಿಸ್ತಾನದ ಸೇನೆ ಇವತ್ತು ಸಂಜೆ ಒಂದು ಮಹತ್ವದ ಸುದ್ದಿಗೋಷ್ಠಿಯನ್ನು ಮಾಡಲಿದೆಯಂತೆ. ಕೆಲವೇ ಹೊತ್ತಲ್ಲಿ ಸಂಜೆ 7:15 ಪಾಕಿಸ್ತಾನ ಸೇನೆಯಿಂದ ಪಾಕಿಸ್ತಾನ ಸೇನೆಯ ಮೀಡಿಯಾ ಘಟಕ ಏನಿದೆ ಆ ಮೀಡಿಯಾ ಘಟಕದವರು ಒಂದು ಸುದ್ದಿಗೋಷ್ಠಿಯನ್ನು ಮಾಡಲಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. ಅವರು ಏನು ಹೇಳ್ತಾರೆ ಅಂತೇಳಿ ಕಾದು ನೋಡಬೇಕು. ಕಾರಣ ಏನು ಅಂತ ಹೇಳಿದ್ರೆ, ಮೊನ್ನೆಯಿಂದ ಪಾಕಿಸ್ತಾನದ ಸಚಿವರು ಈಗ ಯುದ್ಧ ಆಗತ್ತೆ ಅಂತೇಳಿ ಬೊಬ್ಬೆ ಹೊಡ್ಕೊಂಡೇ ತಿರುಗಾಡ್ತಿದ್ದಾರೆ. ಈಗ ಪಾಕಿಸ್ತಾನದ ರಕ್ಷಣಾ ಸಚಿವರು ರಾಯ್ಟರ್ಸ್ಗೆ ಕೊಟ್ಟಂಥ ಸಂದರ್ಶನದಲ್ಲಿ ಹೇಳಿದ್ದಾರೆ, ನಮ್ಮ ಮೇಲೆ ಭಾರತ ಯುದ್ಧ ಮಾಡುತ್ತೆ ಅಂತೇಳಿ. ಸಮಾ ಟಿವಿಗೆ ಕೊಟ್ಟಂತಹ ಸಂದರ್ಶನದಲ್ಲಿ ಹೇಳಿದ್ದಾರೆ, ನಮ್ಮ ಮೇಲೆ ಯುದ್ಧ ಆಗುತ್ತೆ. ಜಿಯೋ ಟಿವಿಗೆ ಕೊಟ್ಟಂತಹ ಸಂದರ್ಶನದಲ್ಲಿ ಹೇಳಿದ್ದಾರೆ, ನಮ್ಮ ಮೇಲೆ ಯುದ್ಧ ಆಗುತ್ತೆ ಅಂತೇಳಿ. 2, 3, 4 ದಿನಗಳಲ್ಲಿ ಯುದ್ಧ ಆಗಬಹುದು ಅಂತೇಳಿ ಸ್ವತಃ ಪಾಕಿಸ್ತಾನದವರೇ ಹೇಳ್ಕೊಂಡು ತಿರುಗಾಡ್ತಿದ್ದಾರೆ. ತಿರುಗಾಡ್ತಾ ಇದ್ದಾರೆ, ನಮ್ಮ ಮೇಲೆ ಭಾರತ ಯುದ್ಧ ಮಾಡುತ್ತೆ ಅಂತೇಳಿ. ನಿನ್ನೆ ತೀರ ವಿಚಿತ್ರ ಅಂತ ಅನಿಸಿದ್ದೇನು ಅಂತ ಹೇಳಿದ್ರೆ, ನಿನ್ನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ 2 ಮಹತ್ವದ ಸಭೆ ಆದ ಬಳಿಕ ಮಧ್ಯರಾತ್ರಿ 2:30 ಎದ್ದು ಪಾಕಿಸ್ತಾನದ ಪ್ರಸಾರ ಖಾತೆ ಸಚಿವ ಸುದ್ದಿಗೋಷ್ಠಿಯನ್ನು ಮಾಡಿದ್ದಾರೆ. ವಿಡಿಯೋ ರೆಕಾರ್ಡಿಂಗ್ಸ್ ಅನ್ನು ಬಿಟ್ಟಿದ್ದಾರೆ, ಮೀಡಿಯಾ ಸ್ಟೇಟ್ಮೆಂಟ್ ಅನ್ನು ಬಿಟ್ಟಿದ್ದಾರೆ. ಮಧ್ಯರಾತ್ರಿ 2:30 ಅಂತಹ ತುರ್ತೇನಿತ್ತು ಗೊತ್ತಿಲ್ಲ. ಯಾರನ್ನ ದಿಕ್ತಪ್ಪಿಸ್ತಾ ಇದ್ದಾರಾ, ಅಥವಾ ನಿಜಕ್ಕೂ ಯುದ್ಧದ ಭೀತಿ ಇದೆಯೇ ಇವರಿಗೆ, ಅಥವಾ ಅಕ್ಕಪಕ್ಕದ ರಾಷ್ಟ್ರಗಳು ನಮ್ಮ ನೆರವಿಗೆ ಬರಲಿ ಎನ್ನುವಂತಹ ಆ ರೀತಿಯಾದಂತಹ ಮನಸ್ಥಿತಿನೋ. ಬಟ್ ನಿನ್ನೆ ಮಧ್ಯರಾತ್ರಿ 2:30 ಸುದ್ದಿಗೋಷ್ಠಿ ಮಾಡುವ ಅಥವಾ ಮೀಡಿಯಾ ಸ್ಟೇಟ್ಮೆಂಟನ್ನು ರಿಲೀಸ್ ಮಾಡೋ ಟೈಮೇ ಅಲ್ಲ. ನಿನ್ನೆ ಮಧ್ಯರಾತ್ರಿ ವಿಡಿಯೋ ಬಿಡುಗಡೆ ಮಾಡಿದ್ದಾರೆ. ನಮ್ಮ ಮೇಲೆ 24-36 ಗಂಟೆಗಳ ಅವಧಿಯಲ್ಲಿ, 24 ಗಂಟೆ ಅಂತ ಹೇಳಿದ್ರೆ ನಿನ್ನೆ ಮಧ್ಯರಾತ್ರಿ ಸುದ್ದಿಗೋಷ್ಠಿ ಅಂತ ಹೇಳಿದ್ರೆ ಇವತ್ತು ಮಧ್ಯರಾತ್ರಿ 2:30ವರೆಗೆ ಇಲ್ಲ ನಾಳೆ ಮಧ್ಯಾಹ್ನದವರೆಗೆ, ಅಂದರೆ ಈ ಅವಧಿಯಲ್ಲಿ ಭಾರತ ನಮ್ಮ ಮೇಲೆ ದಾಳಿ ಮಾಡುತ್ತೆ ಎನ್ನುವಂಥದ್ದು ಅವರ ಆತಂಕ. ಇದರ ಮಧ್ಯೆ ಇನ್ನೊಂದು ಇನ್ಫಾರ್ಮೇಷನ್ ಏನು ಅಂತ ಹೇಳಿದ್ರೆ, ನಿನ್ನೆ ಮತ್ತು ಇವತ್ತು ಭಾರತದ ಯುದ್ಧ ವಿಮಾನ, ಅತ್ಯಾಧುನಿಕ ಯುದ್ಧ ವಿಮಾನ, ನಾವು ಫ್ರಾನ್ಸ್ನಿಂದ ಖರೀದಿ ಮಾಡಿದಂತಹ ಯುದ್ಧ ವಿಮಾನ ರಫೇಲ್ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ಹಾರಾಟವನ್ನು ಮಾಡಿದೆ. 4 ಬಾರಿ ಹಾರಾಟವನ್ನು ಮಾಡಿರೋ ಬಗ್ಗೆ ಮಾಹಿತಿ ಇದೆ. 4 ಬಾರಿ ಹಾರಾಟ ಮಾಡಿದೆ ರಫೇಲ್ ಯುದ್ಧ ವಿಮಾನ. ಇದ್ರ ಬಗ್ಗೆ ಪಾಕಿಸ್ತಾನದ ಮಾಧ್ಯಮಗಳಲ್ಲೂ ಕೂಡ ವರದಿಯಾಗಿದೆ. ಭಾರತದ ರಫೇಲ್ ಯುದ್ಧ ವಿಮಾನ ಹಾರಾಟ ಮಾಡಿದೆ ಅಂತೇಳಿ. ಪಾಕ್ ಆಕ್ರಮಿತ ಕಾಶ್ಮೀರದ ಮೇಲೆ ನಮ್ಮ ಯುದ್ಧ ವಿಮಾನ ರಫೇಲ್ ಯುದ್ಧ ವಿಮಾನ ಹಾರಾಟ ಮಾಡಿದೆ ಅಂತೇಳಿ ಪಾಕಿಸ್ತಾನದ ಮಾಧ್ಯಮಗಳು ಕೂಡ ವರದಿಯನ್ನು ಮಾಡಿವೆ. ಇದ್ರ ಜೊತೆಗೆ ಇವತ್ತು ಸಂಜೆ 7:15 ಪಾಕಿಸ್ತಾನದ ಮಿಲಿಟರಿಯಿಂದ ತುರ್ತು ಸುದ್ದಿಗೋಷ್ಠಿ. ಮಾಧ್ಯಮಗಳಿಗೆ ಏನು ಮಾಹಿತಿ ಕೊಡ್ತಾರೆ ಎನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ಕಾರಣ ಏನು ಅಂತ ಹೇಳಿದ್ರೆ, ಏನೆಲ್ಲ ಹೇಳ್ತಾರೆ ಅಂತೇಳಿ